ಲೂಕರು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 6-9. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಇಂದಿನ ವಾಕ್ಯ ನಮಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂದರೆ, ತಂದೆಯಾದ ದೇವರು, ಪ್ರಭು ಯೇಸು ಮತ್ತು ನಾವುಗಳು ನಮ್ಮ ಈ ಜೀವಿತದಲ್ಲಿ ನಮ್ಮ ಪರವಾಗಿ ಯಾರಾದರೂ ಮಾತಾಡ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಒಂದು ಸಿಗುತ್ತೆ ಇವತ್ತು ನಮಗೆ. ಎರಡನೆಯದಾಗಿ, ನಮ್ಮ ಜೀವಿತವು ಯಾವಾಗ ಉಳಿದುಕೊಳ್ತದೆ, ಯಾವಾಗ ನಾಶವಾಗಲ್ಪಡ್ತದೆ, ಇದನ್ನ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಹಾಗಾಗಿ ಇದನ್ನ ವಾಕ್ಯ ಏನು ಹೇಳ್ತದೆ, ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಇಲ್ಲಿ ತೋಟದ ಮಾಲೀಕ ಏನ್ ಹೇಳ್ತಾರೆ ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ. ಒಂದು ದ್ರಾಕ್ಷಿಯ ತೋಟ ಇದೆ. ಆ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಮರವನ್ನ ನೆಟ್ಟಿದ್ದಾರೆ. ಆ ಒಂದು ಅಂಜೂರದ ಮರದಲ್ಲಿ ಅವರು ಪ್ರತಿ ವರ್ಷವೂ ಕೂಡ ಫಲವನ್ನ ಹುಡುಕಿ ಬರ್ತಾ ಇದ್ದಾರೆ. ಆದರೆ ಅದರಲ್ಲಿ ಫಲ ಇದುವರೆಗೆ ಬಿಟ್ಟಿಲ್ಲ. ಅದಕ್ಕಾಗಿ 3 ವರ್ಷದ ನಂತರ, ಎಷ್ಟು ವರ್ಷ ಕಾದಿದ್ದಾರೆ ದೇವರು? ಆಗ್ಲೇ 3 ವರ್ಷ ಕಾದಿದ್ದಾರೆ. ಆ 3 ವರ್ಷಗಳ ನಂತರ ಬಂದು ಅವ್ರು ಹೇಳ್ತಾರೆ, ಯಾರಿಗೆ? ಮಾಲಿಗೆ, ಕೆಲಸಗಾರನಿಗೆ ಹೇಳ್ತಾರೆ, ಇದನ್ನ ಕಡಿದು ಹಾಕ್ಬಿಡು. ಆ ತೋಟವನ್ನು ನೋಡಿಕೊಳ್ತಿದ್ದವನಿಗೆ ಹೇಳ್ತಾರೆ, ಇದನ್ನ ಕಡಿದು ಹಾಕ್ಬಿಡು. ಯಾಕೆ ಅಂದ್ರೆ, ನಾನು 3 ವರ್ಷದಿಂದ ಇದನ್ನ ನೋಡ್ತಾ ಇದ್ದೀನಿ, ಇದು ಇದುವರೆಗೆ ಫಲವನ್ನ ಬಿಟ್ಟಿಲ್ಲ. ಇದು ಯಾಕೆ ಈ ಜಾಗ ಅದು ಆವರಿಸ್ಕೊಂಡಿದೆಯಲ್ಲ, ಅಷ್ಟು ಜಾಗ ಯಾಕೆ ಬಂಜರು ಅಂತ ಅನ್ನಿಸ್ಕೊಳ್ಬೇಕು? ಅದನ್ನು ಕಡಿದು ಹಾಕ್ಬಿಡು ಅಂತ ಹೇಳ್ತಾರೆ. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಿದಾಗ ಎಲ್ಲರನ್ನೂ ಕೂಡ ವಿಭಿನ್ನವಾಗಿ ದೇವರು ಆ ತೋಟದಲ್ಲಿ ನೆಟ್ಟಿದ್ದಾರೆ, ಬೆಳೆಸಿದ್ದಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ತನ್ನದೇ ಆದ ರೀತಿಯಲ್ಲಿ ಅವರು ಅವಕಾಶಗಳನ್ನ ನೀಡಿದ್ದಾರೆ. ಇಲ್ಲಿ ನೋಡಿದ್ರೆ ನಾವು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಮರ ಇದೆ. ಅರ್ಥ ಆಗ್ತಿದೆ ಅಲ್ವಾ? ದ್ರಾಕ್ಷಿಯ ತೋಟವನ್ನು ಇದುವರೆಗೆ ನಾವು ಹಳೆ ಒಡಂಬಡಿಕೆಯಿಂದ ನೋಡ್ಕೊ ಬಂದ್ರು ಇಸ್ರಾಯೇಲ್ ಜನಾಂಗ ಎಂಬುದಾಗಿ ಗುರುತಿಸಲಾಗ್ತದೆ. ಅಂಜೂರದ ಮರವೊಂದು ಇದೆ ಅಂದ್ರೆ ನೀವು ಸ್ಪಷ್ಟವಾಗಿ ತಿಳ್ಕೊಳ್ರಿ, ಅಂಜೂರದ ಮರದಲ್ಲಿಯೂ ಕೂಡ ದೇವರು ಅದೇ ಫಲವನ್ನ ಬಯಸ್ತಾ ಇದ್ದಾರೆ. ಕೇವಲ ದ್ರಾಕ್ಷಿಯ ಹಣ್ಣುಗಳನ್ನು ಮಾತ್ರವಲ್ಲ, ಅಂಜೂರದ ಮರವನ್ನು ಕೂಡ ಅದೇ ರೀತಿಯಲ್ಲಿ ಪೋಷಿಸಿ ಅದರಿಂದ ಅದೇ ಪ್ರಮಾಣದ ಫಲವನ್ನ ಬಯಸ್ತಾ ಇದ್ದಾರೆ. ಅಂದ್ರೆ ಒಂದನ್ನು ಸ್ಪಷ್ಟವಾಗಿ ನಮ್ಗೆ ಹೇಳ್ಕೊಡ್ತಾರೆ, ಕೇವಲ ಇಸ್ರಾಯೇಲಿಯರು ಮಾತ್ರವಲ್ಲ, ಇಡೀ ಜನಾಂಗವೂ ಕೂಡ ನನ್ನ ತೋಟದಲ್ಲಿದೆ. ಆ ತೋಟದಲ್ಲಿರುವ ಪ್ರತಿಯೊಬ್ಬರಿಂದಲೂ ನಾನು ಬಯಸುವುದು ಪ್ರತಿಫಲವನ್ನೇ. ಯಾಕೆಂದ್ರೆ ಅಷ್ಟು ವರ್ಷಗಳು ಕೂಡ ನನ್ನ ಅಗತ್ಯವಾದ ಪ್ರತಿಯೊಂದನ್ನು ಒದಗಿಸಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇವರು ಅಂಜೂರ ಮರಕ್ಕೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಅದುವರೆಗೆ ಒದಗಿಸಿಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಆ ಕಾರ್ಯಗಳು ಯಾವ್ಯಾವ ರೀತಿಯಲ್ಲಿ ಜರುಗಬೇಕು ಎಲ್ಲವನ್ನ ನೋಡ್ಕೊಂಡಿದ್ದಾರೆ. ಅದಕ್ಕೆ ಗೊಬ್ಬರ ಬೇಕಾ, ನೀರು ಬೇಕಾ, ಅಥವಾ ಇನ್ನೊಂದು ಔಷಧಿ ಮತ್ತೊಂದು ಬೇಕಾ, ಏನೇ ಬೇಕಾದ್ರೂ ಅದಕ್ಕೆ ಒದಗಿಸಿ ಕೊಡ್ತಾ ಬಂದಿದ್ದಾರೆ. ಆ ಒದಗಿಸಿ ಕೊಟ್ಟ ನಂತರವೂ ಅದು ಪ್ರತಿಫಲವನ್ನ ಕೊಡದೆ ಹೋದಾಗ ದೇವರು ಯಾವ ನಿರ್ಣಯಕ್ಕೆ ಬರ್ತಾರೆ ಅಂದ್ರೆ, ಅದನ್ನ ಕಡಿದು ಹಾಕು, ಅದರಿಂದ ಏನು ಉಪಯೋಗ ಇಲ್ಲ, ಅದು ಫಲವನ್ನು ನೀಡಲು ಆಗದಂತ ಮರವಾಗಿದೆ. ಹಾಗಿದ್ರೆ ನಾನು ಎಷ್ಟು ವರ್ಷ ಬದುಕಿದ್ರೂ ಕೂಡ ಆ ಬದುಕಿದ ವರ್ಷದಲ್ಲಿ ಫಲ ಇಲ್ಲ ಅಂತಂದ್ರೆ ನಾನು ಏನಕ್ಕೋಸ್ಕರ? ಕಡಿದು ಹಾಕುವುದಕ್ಕೋಸ್ಕರ, ನಾಶವಾಗುವುದಕ್ಕೋಸ್ಕರ ಸಿದ್ಧವಾಗಿಬಿಡ್ತೀನಿ. ದೇವರು ನನಗೆ ಪ್ರತಿ ಕ್ಷಣಗಳನ್ನು ಕೊಡುವುದು ನನ್ನನ್ನು ನಾನು ಯೋಗ್ಯನೆನಿಸಿಕೊಳ್ಳುವಂತೆ ಜೀವಿಸೋದಕ್ಕೆ, ನನ್ನನ್ನು ನಾನು ಪ್ರತಿಫಲದಾಯಕನಾಗಿ ಜೀವಿಸೋದಕ್ಕೆ ಸಿದ್ಧನಾಗುವುದಕ್ಕೋಸ್ಕರ ಹೊರತು ಇನ್ಯಾವುದಕ್ಕೂ ಅಲ್ಲ. ಹಾಗಾಗಿ
ಕೊಟ್ಟ ಪ್ರತಿ ದಿನಗಳು ನಮಗೆ ಅವಕಾಶಗಳೇ. ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡ್ರೆ ಅದು ನಮಗೆ ನಿಜವಾಗಿಯೂ ಉಳಿಯುವಿಕೆಗೆ ಸಹಕಾರಿ, ನಿತ್ಯ ಜೀವಕ್ಕೆ ಸಹಕಾರಿ ಆಗ್ತದೆ ಎಂಬುದನ್ನು ವಾಕ್ಯ ತಿಳಿ ಹೇಳ್ತದೆ. ದೇವರು ಹೇಳಿದ ಈ ಮಾತಿಗೆ ಆ ಕೆಲಸಗಾರನು, ಆ ತೋಟದ ಎಲ್ಲ ವಿಚಾರವನ್ನು ನೋಡ್ಕೊಳ್ತಿದ್ದಂತಹ ವ್ಯಕ್ತಿ ಹೇಳ್ತಾನೆ, ಒಂದೇ 1 ವರ್ಷ ಸಮಯ ಕೊಡಿ, ನಾನು ಇದಕ್ಕೆ ಬೇಕಾದ ಎಲ್ಲ ಗೊಬ್ಬರವನ್ನೆಲ್ಲ ಹಾಕಿ ಎಲ್ಲ ಸರಿ ಮಾಡ್ತೀನಿ, ಹಾಗೂ ಕೊಡಲಿಲ್ಲ ಅಂದರೆ ಇದನ್ನು ಕಡಿದು ಹಾಕೋಣ ಅಂತ ಹೇಳ್ತಾರೆ. ಅಂದರೆ ಪ್ರಭು ಯೇಸು ಹೇಳ್ತಾರೆ, ನನಗೆ ಈ ಮರವನ್ನ ಕೊಡಿ, ಈ ಮರವನ್ನು ನಾನು ಸಿದ್ಧಪಡಿಸ್ತೇನೆ, ಆದ ನಂತರವೂ ಅದು ಫಲ ಕೊಡಲಿಲ್ಲ ಅಂದರೆ ಅದನ್ನು ಕಡಿದಾಕೋಣ. ಅಂದರೆ ನನ್ನನ್ನು ಇವತ್ತು ಪ್ರಭು ಯೇಸು ಕೇಳ್ತಾ ಇದ್ದಾರೆ, ನನಗೆ ಕೊಡಿ, ಇವನನ್ನು ನಾಶ ಮಾಡಬೇಡಿ. ಪ್ರಭು ಯೇಸು ನಮ್ಮನ್ನ ಪ್ರತಿಯೊಬ್ಬರನ್ನ ಕೇಳ್ತಾರೆ, ಇವನನ್ನ ಈಕೆಯನ್ನ ಕೊಡಿ ನನಗೆ, ನಾನು ಈತನನ್ನ ಸಿದ್ಧಪಡಿಸ್ತೇನೆ. ಯಾವುದಕ್ಕೆ? ನಿತ್ಯ ಜೀವಕ್ಕೆ. ಆ ನಂತರವೂ ಕೂಡ ಅವರು ಯೋಗ್ಯರೆನಿಸಿಕೊಳ್ಳದೆ ಹೋದರೆ ಆ ನಂತರ ನಾಶನಕ್ಕಾಗಿ ಅವರನ್ನು ಒಪ್ಪಿಸಿದರೆ ಆಯಿತು ಅಂತ ಹೇಳ್ತಾರೆ. ಹಾಗಿದ್ರೆ ನಮಗಿಷ್ಟು ಅವಕಾಶಗಳು ಪದೇ ಪದೇ ಸಿಗ್ತಾ ಇರೋದಕ್ಕೆ ಮೂಲ ಕಾರಣ ಯಾರು? ನಮಗಾಗಿ ಭಿನ್ನಯಿಸ್ತಾ ಇರುವಂತಹ ಪ್ರಭು ಯೇಸು ಕ್ರಿಸ್ತರು. ಹಾಗಾಗಿ ಈ ವಿಚಾರವನ್ನು ಸ್ಪಷ್ಟವಾಗಿ ನೆನಪಿನಲ್ಲಿಟ್ಕೊಳ್ರಿ. ತಂದೆಯಾದ ದೇವರು ಕರುಣಾಮಯಿ. ಹಾಗಾಗಿನೇ ಆ ಮರಕ್ಕೆ 3 ವರ್ಷಗಳು ಕೂಡ ಸತತವಾಗಿ ವರ್ಷದಿಂದ ವರ್ಷ ನೋಡಿ ಅದಕ್ಕೆ ಅಗತ್ಯವಾದದನ್ನ, ಅದು ಏನೂ ಪ್ರತಿಫಲ ಕೊಡದೇ ಇದ್ರೂ ಅದಕ್ಕೆ ಅಗತ್ಯವಾದದನ್ನ ಕೊಟ್ಟಿದ್ದಾರೆ. ಆದರೆ ಪ್ರಭು ಯೇಸು ಮತ್ತೊಮ್ಮೆ ನಮಗಾಗಿ ಅವಕಾಶವನ್ನು ಕೇಳ್ತಾರೆ. ಆದರೂ ದೇವರು ಸಿಟ್ಟುಗೊಳ್ಳದೆ ಅವ್ರು ಹೇಳ್ತಾರೆ ಸರಿ ಅಂತ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ತಂದೆಯಾದ ದೇವರು ತುಂಬ ಪ್ರೀತಿಮಯಿ, ಕರುಣಾಮಯಿ. ಅವರ ಕರುಣೆಯ ಮಿತಿಯನ್ನು ಮೀರಿ ನೀವು ಯಾವತ್ತೂ ದ್ರೋಹ ಮಾಡಬೇಡಿ, ನೀವು ಯಾವತ್ತು ತಪ್ಪಿತಸ್ಥರಾಗ್ಬಿಡ್ರಿ, ನೀವು ಯಾವತ್ತು ಕೇಡನ್ನು ಮಾಡೋದಕ್ಕೆ ಹೋಗ್ಬಿಡ್ರಿ. ಎಷ್ಟು ವರ್ಷ ಬದುಕಿದರೂ ಅಷ್ಟೇ, ಈ ಲೋಕದಲ್ಲಿ ನೀನು ಮೋಸ ಮಾಡಿ ಸುಳ್ಳು ಹೇಳಿ ಸಂಪಾದಿಸಿದ ಎಲ್ಲ ಹಣವು, ಎಲ್ಲ ಐಶ್ವರ್ಯವು ನಾಶವಾಗಿ ಹೋಗ್ತದೆ. ಯುದ್ಧಗಳು ನಡೀತವೆ, ಎಲ್ಲ ಆಗ್ತವೆ. ಇದ್ದ ಶ್ರೀಮಂತರು ಎಲ್ಲೋದ್ರು? ಎಲ್ಲರೂ ನಾಶವಾಗ್ತಾರೆ. ಭೂಕಂಪ ಆಗ್ತದೆ, ಶ್ರೀಮಂತರು ಎಲ್ಲೋದ್ರು ನಾಶವಾಗಿ ಹೋಗ್ತಾರೆ. ಹೃದಯಾಘಾತ ಆಯಿತು, ಶ್ರೀಮಂತರು ಎಲ್ಲೋಗ್ತಾರೆ, ನಾಶವಾಗಿ. ಹಾಗಿದ್ರೆ ನೀನು ಕೂಡಿಟ್ಟಿದ್ದು ಏನಾದರೂ ಉಳ್ಕೊಳ್ತಾ ಇದೆಯಾ? ಒಂದು ಸರಿ ಇಡೀ ಪ್ರಪಂಚವನ್ನ ನೀನು ಅವಲೋಕಿಸಿ ನೋಡು, ಹುಡುಕಿ ನೋಡು. ಯಾವುದಾದರೂ ಒಂದು ಶ್ರೀಮಂತಿಕೆ ತನ್ನ ಸಾವಿನಿಂದಲೂ ಗೆದ್ದು ನಿಂತು ಇವತ್ತಿನ ದಿನ ಉಳಿಸ್ಕೊಂಡಿದ್ರೆ ನೀನು ಅದಕ್ಕಾಗಿ ಶ್ರಮಿಸು. ಅದು ಸಾಧ್ಯವೇ ಇಲ್ಲ ಅಂದ ಮೇಲೆ ಯಾತಕ್ಕಾಗಿ ನಾಶವಾಗುವುದಕ್ಕಾಗಿ ಸಿದ್ಧವಾಗ್ತೀಯಾ? 3 ವರ್ಷ ಟೈಮ್ ಕೊಟ್ಟರು ಆ ಮರಕ್ಕೆ ದೇವರು, ಆದರೆ ಅದು ತನ್ನನ್ನು ಯೋಗ್ಯನೆಂದು ತೋರಿಸ್ಕೊಳ್ಳಿಲ್ಲ. ಆದರೆ ಪ್ರಭು ಯೇಸು ಮತ್ತೊಮ್ಮೆ 1 ವರ್ಷವನ್ನು ಕೊಡಿಸ್ತಾರೆ. ಆದರೆ ಈ ಸಮಯ ಅದು ಯೋಗ್ಯತೆಯನ್ನು ಉಳಿಸಿಕೊಂಡಿದ್ದೆ, ಆದರೆ ಅದನ್ನು ಕಡಿಯೋದಿಲ್ಲ, ಉಳಿಸ್ತಾರೆ. ಇಲ್ಲದಿದ್ದರೆ ಅಯೋಗ್ಯನಾಗಿಯೇ ನಡೆದುಕೊಂಡು ಬಿಟ್ರೆ ಅದನ್ನು ಕಡಿದಾಕ್ತಾರೆ. ಅದರ ಅರ್ಥ ಇಷ್ಟೇ, ನಮ್ಮ ಜೀವಿತದಲ್ಲಿ ನಡೆಯುವ ಘಟನೆಗಳು, ನಮ್ಮ ಸುತ್ತಲೂ ನಡೀತಾ ಇರುವ ಘಟನೆಗಳು ನಮಗೆ ಎಚ್ಚರಿಕೆಯ ಗಂಟೆಯಂತಿವೆ. ಅಲ್ಲಿ ನಡೆಯುವಂಥ ಯಾವುದೇ ಸಾವು ನೋವುಗಳು, ಯಾವುದೇ ರೀತಿಯ ಅನಾರೋಗ್ಯದ ತೊಂದರೆಗಳು, ಅಥವಾ ಎಲ್ಲೋ ಆಗುತ್ತಿರುವ ಭೂಕಂಪಗಳು, ಪ್ರಳಯಗಳು, ಯುದ್ಧಗಳು, ಇವುಗಳಿಂದ ಸತ್ತ ಎಷ್ಟೋ ಸಾವಿರಾರು ಕೋಟ್ಯಾಂತರ ಜನರು, ಇವರೆಲ್ಲರೂ ಕೂಡ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ನಿನಗೆ ಈ ಅವಕಾಶ ಕೊಟ್ಟಿದೆ, ನಾವು ಸತ್ತೋದ್ವಿ, ನಮ್ದು ಮುಗೀತು, ಆದರೆ ನಿನಗೊಂದು ಅವಕಾಶ ಇದೆ, ಬದಲಾಗು ಅಂತ. ನಾನು ದುಡ್ದೆ, ಅವರೆಲ್ಲರೂ ಹೇಳೋದಿಷ್ಟೇನೆ, ಅವರ ಸಾವು ನಮಗೆ ಹೇಳೋದಿಷ್ಟೇ. ನಾನು ದುಡ್ದೆ, ನನ್ನ ಕುಟುಂಬಕ್ಕೋಸ್ಕರ ಎಲ್ಲ ಮಾಡಿದೆ, ನನ್ನ ಕುಟುಂಬಕ್ಕಾಗಿ ಮನೆ ಕಟ್ಟಿದೆ, ಎಲ್ಲವನ್ನ ಮಾಡಿದೆ, ಯಾವುದು ನಾನು ಎತ್ಕೊಂಡು ಹೋಗ್ತಾ ಇಲ್ಲ. ಎಲ್ಲವೂ ನನ್ನ ದೇಹವು ಹೇಗೆ ಮಣ್ಣಾಗಿ ಹೋಯ್ತೋ ಹಾಗೆ ಇವೆಲ್ಲ ಮಣ್ಣಾಗಿ ಹೋಗ್ತಾ ಇದ್ದಾವೆ, ಯಾವುದು ನನಗೆ ಸಿಗ್ತಾ ಇಲ್ಲ. ಆದರೆ ನಿತ್ಯ ಜೀವ ಹೊಂದಿದೆಯಲ್ಲ, ಅದಕ್ಕೋಸ್ಕರ ಶ್ರಮಿಸು ಅಂತ ಹೇಳ್ಕೊಡ್ತಾರೆ. ನಿತ್ಯಕ್ಕೂ ಉಳಿಯುವುದಕ್ಕಾಗಿ ಶ್ರಮಿಸುವಂತ ಪ್ರಭು ಯೇಸು ಹೇಳಿದ ಮಾತಿನಂತೆ ನಾವು ದುಡಿಬೇಕು, ಶ್ರಮಿಸಬೇಕು ನಿತ್ಯಕ್ಕೂ ಉಳಿಯುವುದಕ್ಕಾಗಿ. ಈ ಲೋಕದಲ್ಲಿ ಎಷ್ಟು ಸಂಪಾದಿಸ್ತೀರಿ, ಎಲ್ಲವೂ ಒಂದು ಕಡೆಯಿಂದ ಎಲ್ಲವೂ ಸರ್ವನಾಶವಾಗುತ್ತೆ. ಆದರೆ ನಿತ್ಯ ಜೀವಕ್ಕಾಗಿ ಕೂಡಿಸಿಟ್ಟದ್ದು ಯಾವನ್ನು ಕಸಿದುಕೊಳ್ಳೋದಿಲ್ಲ, ಯಾವತ್ತೂ ಅದು ಕೊಳೆತು ಹೋಗೋದಿಲ್ಲ, ನಾಶವಾಗೋದಿಲ್ಲ, ನುಸಿ ಹಿಡಿಯೋದಿಲ್ಲ, ಕದಿಯಲ್ಪಡೋದೂ ಇಲ್ಲ. ಅದು ನಿಧಿ ನಿಮ್ಮದು ಎಲ್ಲಿಟ್ಟಿದ್ದೀರೋ ಅಲ್ಲೇ ಇರುತ್ತೆ. ಹಾಗಾಗಿ ಇಂದಿನ ವಾಕ್ಯ ನಮಗೆ ಅದ್ಭುತ ರೀತಿಯಲ್ಲಿ ಹೇಳುವಂಥದ್ದು, ಯಾವುದೋ
ಮೂಲೆಯಲ್ಲಿದ್ದಂತಹ ನಮ್ಮನ್ನ ಆ ಪರಿಶುದ್ಧ ನಗರಕ್ಕೆ ಸಂಬಂಧಪಟ್ಟ ಆ ತೋಟದಲ್ಲಿ ನೆಟ್ಟು ಬೆಳೆಸಿದ್ದಾರೆ ನನ್ನ ದೇವರು. ನಾವು ಯೋಗ್ಯತೆಯನ್ನು ಉಳಿಸಿಕೊಂಡು ಫಲಪ್ರದರಾದಾಗ ದೇವರು ನಮ್ಮನ್ನು ಕೂಡ ಆಶೀರ್ವದಿಸಿ ನಮಗೆ ಅಗತ್ಯವಾದವುಗಳನ್ನು ಇನ್ನಷ್ಟು ಕೊಟ್ಟು ನಮ್ಮನ್ನು ಸಮೃದ್ಧಿಪಡಿಸ್ತಾರೆ. ಇಲ್ಲದಿದ್ದರೆ ನಮ್ಮನ್ನು ಕಡಿದು ಬೆಂಕಿಗೆ ಹಾಕ್ತಾರೆ. ಹಾಗಾಗಿ ಈ ಕ್ಷಣಗಳೆಲ್ಲವೂ ಎಚ್ಚರಿಕೆಯ ಕ್ಷಣಗಳು. ಎಲ್ಲಿ ನಡೆಯುತ್ತಿರುವ ಯುದ್ಧಗಳೇ ಆಗಿರ್ಬೋದು, ಸಾವು ನೋವುಗಳೇ ಆಗಿರ್ಬೋದು, ಅನಾರೋಗ್ಯದಿಂದ ಸಾಯ್ತಾ ಇರೋರಾಗಿರ್ಬೋದು, ಯಾವುದ್ಯಾವುದೋ ವಿಚಾರದಿಂದ ಆಗ್ತಾ ಇರುವಂಥ ಆ ವಿಚಾರಗಳೇ ಆಗಿರ್ಬೋದು, ಎಲ್ಲವೂ ನಮಗೆ ಎಚ್ಚರಿಸ್ತಾ ಇರುವಂಥದ್ದು ಇದನ್ನೇ. ಸಮಯ ಯಾವಾಗ ಯಾರಿಗೂ ಗೊತ್ತಿಲ್ಲ. ಎಚ್ಚರವಾಗಿರ್ರಿ, ಸಿದ್ಧರಾಗಿರಿ, ಫಲಪ್ರದರಾಗಿ ಜೀವಿಸಿರಿ. ಫಲಪ್ರದರಾದಾಗ ನಿಮ್ಮ ಜೀವನದ ಮರಣವು ನಿಮ್ಮ ನಿತ್ಯ ಜೀವದ ಪ್ರಾರಂಭವಾಗ್ತದೆ. ಇಲ್ಲದಿದ್ದರೆ ನಿಮ್ಮ ಮರಣವು ನಿಮ್ಮ ನಾಶನಕ್ಕೆ ದಾರಿಯಾಗಿಬಿಡ್ತದೆ. ಹಾಗಾಗಿ ಇಂದಿನ ವಾಕ್ಯ ಹೇಳಿದಂತಹ ಈ ಅದ್ಭುತ ಶಿಕ್ಷಣವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ಎಲ್ಲ ಸಾವು ನೋವುಗಳು, ಎಲ್ಲ ಆಘಾತಗಳು, ಎಲ್ಲ ಆಕ್ಸಿಡೆಂಟ್ಸ್ಗಳು ಇವತ್ತಾಗ್ತಾ ಇರುವಂಥದ್ದು, ಎಲ್ಲವುಗಳಿಂದಲೂ ನಾವು ಪಾಠ ಕಲಿಬೇಕಾಗಿದೆ. ನಾವು ಲೋಕದಲ್ಲಿ ಎಲ್ಲವನ್ನ ತುಂಬಿಸಿಟ್ಟು ಒಂದು ಕಡೆ ಅನುಭವಿಸಕ್ಕೂ ಆಗದೆ ಇನ್ನೊಂದು ಕಡೆ ನೆಮ್ಮದಿಯನ್ನು ಕಳ್ಕೊಂಡು ಕಷ್ಟಪಡ್ತಾ ಇದ್ದೇವೆ. ಆದರೆ ಆ ಕಷ್ಟಕ್ಕೆ ನಿಜವಾದ ಪ್ರತಿಫಲ ಇದೆಯಾ ಅಂತ ನಮಗಾಗಿ ನಾವು ಒಂದು ಸರಿ ಯೋಚನೆ ಮಾಡೋಣ. ಅದರಲ್ಲಿ ನಿಜವಾಗಿಯೂ ನಮಗೆ ಲಾಭ ಇದೆ, ಅದರಲ್ಲಿ ನಿಜವಾಗಿಯೂ ನಮಗೆ ಸಮಾಧಾನ, ನೆಮ್ಮದಿ ಸಿಗ್ತಾ ಇದೆ, ಅದರಲ್ಲಿ ನಿಜವಾಗಿಯೂ ನಾವು ಉಳಿಬಹುದು, ನಿತ್ಯಕ್ಕೂ ಉಳ್ಕೋತೀವಿ ಅದರಲ್ಲಿ ಅಂತ ಹೇಳೋದಾದರೆ ಅದಕ್ಕಾಗಿ ಶ್ರಮಿಸ್ರಿ. ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂದರೆ ಅದು ಕೇವಲ ಲೋಕದಲ್ಲಿ ಬದುಕಲು ಮಾತ್ರ ಸಮಯ ಕೊಡ್ರಿ. ಅದಕ್ಕೆ ಪರಲೋಕಕ್ಕೆ ಜೀವಿಸಲು ಸದಾ ಕಾರ್ಯ ಮಾಡುವುದನ್ನು ಮಾಡ್ರಿ. ಇಲ್ಲಿ ನಾವು ಮಾಡ್ತಾ ಇರೋದೇನೆಂದರೆ ಲೋಕಕ್ಕಾಗಿ ಇಡೀ ಜೀವಿತವನ್ನೇ ಅರ್ಪಿಸ್ತಾ ಇದ್ದೀವಿ, ಪರಲೋಕಕ್ಕಾಗಿ ಒಂದು ಚಿಕ್ಕ ಸಮಯವನ್ನು ಕೊಡ್ತಾ ಇಲ್ಲ. ಇನ್ನು ಮುಂದೆ ಆದ್ರೂ ಭೂಲೋಕಕ್ಕಾಗಿ ಅಲ್ಪ ಸಮಯವನ್ನು ಕೊಟ್ಟು ಪರಲೋಕಕ್ಕಾಗಿಯೇ ಹೆಚ್ಚಿನ ಸಮಯವನ್ನು ನಿಗದಿಪಡಿಸಿ ಜೀವಿಸೋಣ. ಏಕೆಂದರೆ ಕೊನೆಯದಾಗಿ ನಮಗಾಗಿ ಉಳಿಯುವಂಥದ್ದು ನಾನು ನಿತ್ಯ ಜೀವಕ್ಕಾಗಿ ಕರ್ತನ ಹಿಂಬಾಲಕನಾಗಿ ಮಾಡಿದ ಕಾರ್ಯಗಳು ಮಾತ್ರವೇ. ಇನ್ಯಾವುದು ಉಳಿಯೋದಿಲ್ಲ, ಎಲ್ಲವೂ ನಶ್ವರವಾಗ್ತದೆ. ಈ ಮಣ್ಣಿನಿಂದ ಸೃಷ್ಟಿಯಾದಂತೆ ಈ ಮಣ್ಣು ದೇಹವಾಗಿ ಹೇಗೆ ಇದ್ರೂ ಆ ದೇಹವು ಸತ್ತ ಮೇಲೆ ಮಣ್ಣೇ ಆಗ್ತದೆ. ಲೋಕವು ಹೇಗೇ ಇದ್ದರೂ ಕೂಡ ಅದು ಕೊನೆಗೆ ಅಂತ್ಯಗೊಂಡೇಗೊಳ್ತದೆ. ಆದರೆ ಪರಲೋಕ ಅಂತ್ಯಗೊಳ್ಳಲ್ಲ, ನರಕಲೋಕ ಅಂತ್ಯಗೊಳ್ಳಲ್ಲ, ಅವುಗಳು ನಿತ್ಯಕ್ಕೂ ಇರ್ತವೆ. ನಿನಗೆ ಲೋಕದ ಶ್ರಮ, ಶಕ್ತಿ, ಪರಿಶ್ರಮ, ಬೆವರು, ಈ ಎಲ್ಲ ಕಷ್ಟಗಳಿಗೂ ಕೂಡ ನೆಮ್ಮದಿ, ಸಮಾಧಾನ, ಸಂತೋಷ ಎನ್ನುವ ಪ್ರತಿಫಲ ಬೇಕಾದರೆ ಇವತ್ತಿನಿಂದಲೇ ಪರಲೋಕದಲ್ಲಿ ಕೂಡಿಟ್ಟುಕೊಳ್ಳುವುದಕ್ಕಾಗಿ ಶ್ರಮಿಸು. ಇಲ್ಲದಿದ್ದರೆ ಈ ಲೋಕದ ಸಂಪತ್ತಿಗಾಗಿ ನೀನು ಕಷ್ಟಪಟ್ಟು ಜೀವಿಸಿ ಕೊನೆಗೊಂದು ನರಕದ ಜಾಗಕ್ಕೆ ಹೋಗಿ ಬಿದ್ದರೆ ಎಲ್ಲವೂ ವ್ಯರ್ಥವಾಗಿಬಿಡ್ತದೆ. ಹಾಗಾಗಿ ಇಂದಿನ ವಾಕ್ಯ ಹೇಳುವ ಎಚ್ಚರಿಕೆಯ ವಿಚಾರವನ್ನು ಮನಸ್ಸಿನಲ್ಲಿಟ್ಟು ಎಚ್ಚರಿಕೆಯಿಂದ ಜೀವಿಸಲು ಬೇಕಾದಂಥ ಎಲ್ಲ ವರದಾನಗಳಿಗಾಗಿ ಮತ್ತು ಕ್ಷಮಾಪಣೆಗಾಗಿ ಕರ್ತನಲ್ಲಿ ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯೇ, ಕೃಪಾಳು ದೇವನೇ, ಕರುಣಿಸುವ ಆತನೇ, ಜೀವದಾಯಕನೇ, ಒಂದೊಂದು ಕ್ಷಣವೂ ನಮಗೆ ಎಚ್ಚರಿಕೆಯ ಗಂಟೆಯಂತಿವೆ. ಅವುಗಳು ತಿಳಿಯಪಡಿಸುವ ಸತ್ಯತೆಗಳು ನಮ್ಮನ್ನು ಪಾಪಕ್ಕೆ ವಿಮುಖರಾಗಿ ನಿಮ್ಮ ಕಡೆಗೆ ಅಭಿಮುಖರಾಗುವಂತೆ ತೋರ್ಪಡಿಸ್ತವೆ. ಲೋಕದ ಎಂತೆಂಥ ಭವ್ಯ ನಗರಗಳು, ಭವ್ಯ ಕಟ್ಟಡಗಳೇ ಧ್ವಂಸವಾಗ್ತವೆ. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಅಂದುಕೊಂಡವರೇ ನಾಶವಾಗಿ ಹೋಗ್ತಾರೆ. ಆದರೆ ನಮ್ಮ ಜೀವಿತವು ಈ ಲೋಕದಲ್ಲಿ ಉಳಿಯುತ್ತಾ, ಈ ಲೋಕದಲ್ಲಿ ಶ್ರಮಿಸಿದ ಎಲ್ಲ ಕಷ್ಟಗಳಿಗೆ ಪ್ರತಿಫಲ ದೊರೀತದ ಅನ್ನುವ ಪ್ರಶ್ನೆಗೆ ಇಂದು ವಾಕ್ಯದ ಮುಖಾಂತರ ಉತ್ತರವನ್ನು ನೀಡಿದ್ದೀರಿ. ಹೌದು, ನಾವು ನಿಮಗಾಗಿಯೂ ನಿಮ್ಮ ಸುವಾರ್ತೆಗಾಗಿಯೂ ಜೀವಿಸಿದ್ದೇ ಆದರೆ ನಾವು ಕಳೆದುಕೊಂಡದಕ್ಕಿಂತಲೂ ಹೆಚ್ಚಾಗಿ ಪಡೆದುಕೊಳ್ತೀವಿ. ನಮ್ಮ ಜೀವವು ಉಳಿಯಲ್ಪಡ್ತದೆ ಎಂಬುದಾಗಿ ತಿಳಿಯಪಡಿಸಿದ್ದೀರಿ. ಅದೇ ಈ ಲೋಕಕ್ಕಾಗಿ, ಲೋಕದ ವ್ಯರ್ಥತ್ವಕ್ಕಾಗಿ ದುಡಿದಿದ್ದೇ ಆದರೆ ಆ ಲೋಕದಂತೆಯೇ ನಾವು ನಾಶವಾಗುವವರಾಗ್ತೀವಿ ಎಂಬುದನ್ನು ತಿಳಿಯಪಡಿಸಿದ್ದೀರಿ. ಹಾಗಾಗಿ ಉತ್ತಮವಾದದ್ದನ್ನೇ ಆರಿಸಿಕೊಂಡು ನಿತ್ಯ ಜೀವಕ್ಕೆ ಪಾತ್ರರಾಗಲು ಬೇಕಾದ ಎಲ್ಲ ಮನಸ್ಥಿತಿ, ಆಲೋಚನೆ, ಚಿಂತನೆಗಳನ್ನು ನಮಗೆ ಒದಗಿಸಿಕೊಟ್ಟು ಆತ್ಮರ ಮೂಲಕ ನಮ್ಮನ್ನು ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.